ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಹಿತಶತ್ರು ಬಹಳ ಮೆರಿತಾ ಇದ್ದಾನೆ. ಅವನು ಅಡ್ಡಡ್ಡ ಬೀಳಿಸ್ಬೇಕು. ಕೇವಲ ಒಂದು ದತ್ತುರಿ ಗಿಡ ಸಾಕು, ಅಷ್ಟೇ, ಬೇರೆ ಅಂಥದ್ದು ಇಲ್ಲ. ನೋಡಿ, ಯಾರು ಮೆರಿತಾ ಇದ್ದಾರೆ ಅಥವಾ ಅವ್ರ ಹಿಂದೆ ಕೂತ್ಕೊಂಡು ಯಾರು ಮೆರೆಸ್ತಾ ಇದ್ದಾರೆ ಅದು ಬೇರೆ ವಿಚಾರ. ಮೆರೆಯೋನು ಮೆರೀಲಿ, ಬದುಕಿನಲ್ಲಿ ಗೆಲ್ಲಿ, ಜೀವನ ಚೆನ್ನಾಗಿರಲಿ. ನಿಮ್ಮನ್ನು ತುಳಿದು ಮೆರಿತಾ ಇದ್ದಾನಲ್ಲ, ಅದನ್ನು ಖಂಡಿಸಬೇಕಾಗ್ತದೆ. ಇಂಥ ಧಾಷ್ಟ್ಯ, ದರ್ಪ, ದುರಹಂಕಾರ ಇವೆಲ್ಲವೂ ಕೂಡ ಬಹಳ ಅಂದರೆ ಬಹಳ ನಿಮ್ಮ ಜೀವನದಲ್ಲಿ ಆಟಗಳನ್ನು ಆಡ್ಬೋದು. ದುರಹಂಕಾರ, ಮದ ಜಾಸ್ತಿ ಆದಾಗ ಒಂದು ರೀತಿಯಲ್ಲಿ ಕಾಲು ಕಸ ಹಾಕ್ತಾರೆ ಜನ ಎಲ್ಲ. ಈ ರೀತಿಯಾದಂಥ ಶತ್ರು ಬರ್ತಾರೆ. ಈ ಹಿತಶತ್ರು ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ಬೆನ್ನಿಂದನೇ ಇರ್ತಾರೆ, ಭಾಳ ಚೆನ್ನಾಗಿರ್ತಾರೆ. ಒಂದು ರೀತಿಯಲ್ಲಿ ನಿಮ್ಮಿಂದನೇ ಬಂದು ನಿಮಗೆ ಚೆನ್ನಾಗಿ ಮಾತಾಡಿ ಕೊನೆಯದಾಗಿ ನಿಮಗೆ ಹಳ್ಳ ತೋಡಿ ಹೋಗ್ಬಿಡ್ತಾರೆ. ಇಂಥ ಒಂದು ಕುಕೃತ್ಯವನ್ನು ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆ, ಸ್ಥಿತಿ, ಗತಿ, ಮತಿಗಳನ್ನು ಇಟ್ಕೊಂಡು ಸದಾಕಾಲ ಒಂದು ರೀತಿಯಲ್ಲಿ ಹೊಂಚು ಹಾಕಿ ಸಂಚನ್ನು ಮಾಡಿ ನಿಮ್ಮ ಜೀವನದಲ್ಲಿ ಬಹಳಷ್ಟು ನೋವು, ನರಳಾಟ, ದುಃಖವನ್ನು ತರತಕ್ಕಂಥ ಸಾಧ್ಯತೆ ಈ ಹಿತಶತ್ರುಗಳಿಂದ ಇರುತ್ತೆ. ಏನು ಒಟ್ಟು ನೀವು ಬೀಳೋದ್ರಿಂದ ಅಥವಾ ನಿಮ್ಮ ಜೀವನದಲ್ಲಿ ಸಮಸ್ಯೆ ಆಗೋದ್ರಿಂದ ಅವನಿಗೆ ಒಂದು ರೀತಿಯಲ್ಲಿ ಇದು ಅಹಂಕಾರ ಬರಬೇಕು ಅಥವಾ ಅವನಿಗೊಂದು ರೀತಿಯಲ್ಲಿ ಗೆದ್ದೆ ಅನ್ನೋವಂಥ ಬಿಗುಮಾನ ಕೊಡಬೇಕು. ಇಂತಹ ಹಿತಶತ್ರು ಅಡ್ಡಡ್ಡ ಬೀಳಬೇಕಂದ್ರೆ ದತ್ತುರಿ ಗಿಡ ಸಾಕು. ನೋಡಿ, ದತ್ತುರಿ ಗಿಡದ ಬಳಿ ಹೋಗಿ ಈ ತಂತ್ರವನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರ ಇದು. ದತ್ತುರಿ ಗಿಡ, ಈ ದತ್ತುರಿ ಗಿಡ ಎಲ್ಲಿ ಇರ್ತದೆ ಅಲ್ಲಿ ಆ ಬಳಿ ಹೋಗಿ ಆ ಗಿಡದ ಮುಂದೆ ಅಲ್ಲೇ ಇರ್ತಕ್ಕಂಥ ಯಾವ್ದು ಮಣ್ಣನ್ನು ತೆಗೆದುಕೊಂಡು ನಿಮಗೆ ಹೆಂಗೆ ತೋಚುತ್ತೋ ಗೊಂಬೆನ ಮಾಡಿ, ಆ ಗೊಂಬೆ ಮಾಡಿದರೆ ಸಾಕಷ್ಟು. ಅದು ಚೆನ್ನಾಗಿರದಿರಲಿ, ನಿಮ್ಮ ಕಣ್ಣಿಗೆ ಅದು ಗೊಂಬೆ ಥರ ಇದ್ದರೆ ಸಾಕು. ಆ ಗಿಡದ ಹೂವು ಮತ್ತು ಆ ಗಿಡದ ಮುಳ್ಳನ್ನು ತೆಗೆದುಕೊಳ್ಳಿ. ದತ್ತುರಿ ಗಿಡಕ್ಕೆ ಹೂವು ಬರುತ್ತೆ ಮತ್ತು ಮುಳ್ಳುಗಳು ಇರ್ತವೆ ಎಲೆಯಲ್ಲೆಲ್ಲ. ಆ ಮುಳ್ಳನ್ನು ತೆಗೆದುಕೊಂಡು ಈ ಗೊಂಬೆಯ ಮೇಲೆ ಹಾಕಿ ಒಂಥರ ಶೃಂಗಾರ ಮಾಡ್ದಂಗೆ ಇರಬೇಕದು. ಹೂವು ಮುಳ್ಳು ಎಲ್ಲ ಸೇರಿ ಶೃಂಗಾರ ಮಾಡ್ದಂಗೆ ಇರಬೇಕು ಆ ಗೊಂಬೆಯ ಮೇಲೆ. ಅಲ್ಲಿ ನೀವು ಅದರ ಮುಂದೆ ಕೂತ್ಕೊಂಡು ಸ್ವಲ್ಪ ನಿರ್ಜನ ಪ್ರದೇಶನೇ ಇರಬೇಕಾಗುತ್ತೆ ಅಂಥ ಜಾಗವನ್ನು ನೋಡಿ, ಅಥವಾ ಬೆಳಗಿನ ಜಾವ ಯಾರೂ ಇಲ್ದಿರೋವಂಥ ಸಮಯದಲ್ಲಿ ಇಂಥ ಒಂದು ಕೆಲಸವನ್ನು ಮಾಡ್ಬೋದು. 108 ಬಾರಿ ಆ ಗೊಂಬೆ ಮುಂದೆ ಕೂತ್ಕೊಂಡು ಈ ಮಂತ್ರವನ್ನು ಹೇಳಿ. ಮಂತ್ರ ಸ್ವರೂಪ ಹೀಗಿದೆ: ಓಂ ಶಾರಂಗಧಾರಾಯ ನಮಃ. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಓಂ ಶಾರಂಗಧಾರಾಯ ನಮಃ. ಅಷ್ಟೇ ಮಂತ್ರ ಇದು. ಈ ಮಂತ್ರವನ್ನು 108 ಬಾರಿ ಹೇಳಿದ ನಂತರ ಈ ಗೊಂಬೆನ ತಗೊಂಡೋಗ್ಬಿಟ್ಟು ಹರಿಯೋ ನೀರಿಗೆ ಬಿಟ್ಟುಬಿಡಿ. ಖಂಡಿತ ಹಿತಶತ್ರು ಯಾರು ಅನ್ನೋದು ಗೊತ್ತಾಗುತ್ತೆ. ಹಿತಶತ್ರುವಿನ ಒಂದು ಕೃತ್ಯದಿಂದ ನೀವೇನು ಅನುಭವಿಸಿದರೆ ಸಮಸ್ಯೆ, ಅದಕ್ಕೆ ತಕ್ಕ ಶಾಸ್ತಿನೂ ಕೂಡ ಆಗುತ್ತೆ. ಹಾಗೆ ನಿಮ್ಮ ನಂಬಿಕೆ ಇದೆಯಲ್ಲ, ಆ ನಂಬಿಕೆಯನ್ನು ಬಂಡವಾಳ ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಬಹಳಷ್ಟು ಆಟ ಆಡಿರ್ತಾನೆ ಹಿತಶತ್ರು. ಹೇಗೆ ಅಂದರೆ ಯಾವುದ್ಯಾವುದೋ ರೀತಿಯಲ್ಲಿ ನಾವು ವಿಮರ್ಶೆ ಮಾಡ್ಬೋದು. ಜೊತೆಗಿದ್ದೆ, ಜೊತೆಯಲ್ಲಿ ತಿಂದು, ಜೊತೆಯಲ್ಲಿ ಉಂಡು, ಜೊತೆಯಾಗಿ ಒಂದು ರೀತಿಯಲ್ಲಿ ಒಳ್ಳೆ ಸ್ನೇಹ, ಒಳ್ಳೆಯ ಇಬ್ಬರು ಒಂದೇ ಗಳಸ್ಯ ಕಂಠಸ್ಯ, ಆ ರೀತಿಯಲ್ಲಿ ಜನರ ಮುಂದೆಲ್ಲ ತೋರಿಕೆಯ ಒಂದು ವಿಚಾರ ತೋರಿಸಿ ಕಾಲಾಂತರದಲ್ಲಿ ನಿಮ್ಮ ಒಂದು ಬೆಳವಣಿಗೆ ನೋಡೋಕ್ಕಾಗದೇ ನಿಮ್ಮ ವಿರುದ್ಧವಾಗಿ ಒಂದು ರೀತಿಯಲ್ಲಿ ಕೃತ್ಯಗಳನ್ನು ಮಾಡಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ದಾರಿಯನ್ನು ಹಾಳು ಮಾಡ್ಬೋದು. ಒಬ್ಬ ಮನುಷ್ಯ ಮಾಮೂಲಿ ಚೆನ್ನಾಗಿದ್ದ ಅಂತ ಸುಮ್ಮನೆ ಅವನ ಜೊತೆ ಚೆನ್ನಾಗಿದ್ದು ಏನು ಮಾಡಿದ್ದಾನೆ, ಅವನಿಗೆ ಬೆಳೀತಾ ಇದ್ದ ಏನೋ ವ್ಯಾಪಾರ ಬಟ್ಟೆ ಅಂಗಡಿ ಏನೋ ಚೆನ್ನಾಗಿ ನಡೀತದೆ, ತಗೊಂಡೋಗ್ಬಿಟ್ಟು ಕುಡಿಯೋದಕ್ಕೆ ಕಲಿಸಿ ಹಾಳು ಮಾಡಿಬಿಟ್ಟೆ. ಈ ರೀತಿ ಹಿತಶತ್ರುಗಳಿದ್ದಾರಲ್ಲ, ಜೊತೆಗಿದ್ದೇ ಅವನ ಜೀವನನ ಹಾಳು ಮಾಡಿಬಿಡ್ತಾರೆ. ಕೆಲವೊಬ್ಬರು ಆ ಹಿತಶತ್ರುಗಳನ್ನು ಮನೆ ತನಕ ಸೇರಿಸ್ಕೊಂಡು ಆ ಮನೆಯಲ್ಲಿ ಇವನೇ ಹೊರಗಡೆ ಹೋಗುವಂಥ ಒಂದು ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ. ಅಂಥ ಒಂದು ವಿಚಿತ್ರ ಸಂದರ್ಭ ಸನ್ನಿವೇಶಗಳು ಕೂಡ ನೋಡಿರ್ತೇವೆ. ಜೊತೆಲಿದ್ದೇ ಸ್ನೇಹಿತರೆ ಹಿತಶತ್ರುಗಳು ಬಹಳ ಅಂದರೆ ಬಹಳ. ಹೀಗೆ ಏನೇ ಮಾಡಿ ಈ ಹಿತಶತ್ರುಗಳು ವೇಗವಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಹೇಗೆ ಕೆಟ್ಟದ್ದು ಯೋಚನೆ ಮಾಡಬೇಕಂತಂದ್ರೆ ಬಹಳ ವೇಗ ಅಂತಂದರೆ ಒಳ್ಳೆಯದೇನೋ ಮಾಡಬೇಕು ಅಥವಾ
ಊರಿಗೆ ಆಧಾರ ಆಗೋದು, ಮನುಷ್ಯನಿಗೆ ಆಧಾರ ಆಗೋದು, ಒಂದು ಒಳ್ಳೆ ರೀತಿಯಲ್ಲಿ ಲಾಭ ತರೋದು ಏನಾದರೂ ಯೋಚನೆಗಳಿದ್ದರೆ ಅದಕ್ಕೆ ಮೀನಾಮೇಷ ಎಣಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅದೇ ಯಾರ್ದಾದ್ರೂ ಮನೆ ಹಾಳು ಮಾಡಬೇಕು ಅಥವಾ ಇನ್ನೊಬ್ಬರ ಬಗ್ಗೆ ಏನಾರು ಹೇಳಬೇಕು, ತಂದಿಡಬೇಕು, ಅಪಪ್ರಚಾರ ಮಾಡಬೇಕಂದ್ರೆ ಇಮಿಡಿಯೇಟ್ಲಿ ಕೆಲಸ ಮಾಡಿಬಿಡ್ತಾರೆ. ಹೀಗೆ ಈ ಶತ್ರುಗಳಿಗಿಂತ ಭಾಳ ಡೇಂಜರು. ಅಣ್ಣ ಅಂದ್ಕೊಂಡೇ ಹಿಂದೆ ಇರ್ತಾರೆ, ಸ್ನೇಹಿತರು ಅಂದ್ಕೊಂಡೇ ಹಿಂದೆ ಇರ್ತಾರೆ, ಬಳಗದವ್ರೆ ಅಂತ ಹಿಂದೆ ಇರ್ತಾರೆ, ಪಕ್ಕದಲ್ಲೇ ಇರ್ತಾರೆ. ಬಹಳ ಅಂದರೆ ಬಹಳ ಏನು ಭಾರಿ ಒಳ್ಳೆ ಭಾರಿ ಸಾಚ. ನೋಡೋಕ್ಕೇನು ಅಂತಂದರೆ ಬಂಗಾರ. ಅವ್ನು ಬಿಟ್ಟರೆ ಇವನಿಲ್ಲ, ಇವನು ಬಿಟ್ಟರೆ ಅವನಿಲ್ಲ. ಎಲ್ಲೇ ಕಾರ್ಯಕ್ರಮ ಹೋಗ್ರಿ, ಫಂಕ್ಷನ್ ಹೋಗ್ರಿ, ಇಬ್ಬರು ಹೋಗ್ತಾನೆ ಇರ್ತಾರೆ. ಆದರೆ ಒಳಗಿಂದ ಮಸಲತ್ತಿದೆಯಲ್ಲ, ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣೋದು ಯಾವಾಗ ಅಂತಂದರೆ ಎಲ್ಲ ಕಳ್ಕೊಂಡು ಹೋದ್ಮೇಲೆ, ಅಥವಾ ಇವನ್ನೆಲ್ಲ ಕಳ್ಕೊಂಡು ಬಿದ್ದೋದ್ಮೇಲೆ ಇವನ ಸಂಗಡ ಬಿಟ್ಟು ಅವ್ನು ಮತ್ತೊಬ್ಬರು ಸಾಹಸ ಸೇರ್ಕೊಂಡಿರ್ತಾನೆ. ಅವರೇ ಗೊತ್ತಾಗುತ್ತೆ ಇದ್ದಾಗಿದ್ದರು, ಇಲ್ಲದಿರುವಾಗ ಎಲ್ಲರೂ ಹೋದರು ಅಂಥೇಳಿ ಸುಮ್ಮನೆ ಯೋಚನೆ ಮಾಡ್ಕೊಂಡು, ಕಾಲಹರಣ ಮಾಡ್ಕೊಂಡು, ಇಡೀ ಶಾಪವನ್ನು ಹಾಕ್ತಾ ಮನಸ್ಸಿಗೆ ಬೇಸರ ಮಾಡ್ಕೊಂಡು ಹೀಗೆ ಒಂದು ರೀತಿಯಲ್ಲಿ ಅರೆ ಹುಚ್ಚರಾಗಿ ತಿರುಗಾಡುವಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಹೀಗೆ ಹಿತಶತ್ರುಗಳ ಒಂದು ಕಪಟತೆ ಅವರ ಒಂದು ಮೋಸಗಾರಿಕೆ, ತಂತ್ರಗಾರಿಕೆ ಎಲ್ಲವೂ ಕೂಡ ಏನಾಗುತ್ತೆ, ಒಂದು ರೀತಿಯಲ್ಲಿ ಅಧಿಕಾರದ ಮತ್ಸರನೋ ಅಥವಾ ದ್ವೇಷನೋ ಏನೋ ಒಂದು ರೀತಿಯಲ್ಲಿ ಮನುಷ್ಯ ಅಂದಮೇಲೆ ಅರಿಷಡ್ ವರ್ಗಗಳು ಇದ್ದೇ ಇರ್ತವೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ಸರಗಳಿಗೆ ಸಮೇತವಾಗಿ ಎಲ್ರಿಗೂ ಇದ್ದೇ ಇರ್ತವೆ. ಇಲ್ಲಿ ಅಸೂಹೆ ಅನ್ನೋದು ಒಂದು ರೀತಿಯಲ್ಲಿ ಅವರಿಗೆ ತಳಮಳ ತಂದುಬಿಡುತ್ತೆ. ಒಟ್ಟು ಬೆಳಿಬಾರ್ದು, ತನ್ನ ಜೊತೆಗಿದ್ದ ಸ್ನೇಹಿತನೇ ಬೆಳೆಯಬಾರ್ದು, ತಾನು ಅವನಕ್ಕಿಂತ ಎತ್ತರದಲ್ಲಿರಬೇಕು, ಅವ್ನು ಕೆಳಮಟ್ಟದಲ್ಲೇ ಇರಬೇಕು, ಬಿಡೋವಂಥ ಪರಿಸ್ಥಿತಿಯಲ್ಲಿ ಇರಬೇಕು. ಆ ರೀತಿ ಲೆಕ್ಕಾಚಾರ. ಅವನೇನು ಮುಂದಕ್ಕೆ ಹೋಗ್ತಾ ಇದ್ದಾನಂದರೆ ಒಂದು ರೀತಿಯಲ್ಲಿ ಶುರು ಅವ್ರಿಗೆ, ಅಥವಾ ಇವನು ದಾಟಿ ಹೋಗಿದ್ದಾನಂದರೆ ಇವನಿಗೊಂದು ರೀತಿಯಲ್ಲಿ ಕಷ್ಟ. ಯಾಕಂದರೆ ಇವನ ಯೋಗ್ಯತೆಗೆ ಅವನ ಮಟ್ಟಿಗೆ ಬೆಳೆಯೋವಂಥ ಒಂದು ಮನಸ್ಥಿತಿ ಇಲ್ಲ, ಅಥವಾ ಆಲೋಚನಾ ವಿಚಾರಗಳಿಲ್ಲ. ಹಾಗಾಗಿ ಅವನನ್ನು ಚೆನ್ನಾಗಿ ನೋಡ್ಕೊಂಡು ಕೊನೆಗೊಂದಿನ ತುಳಿದು ಮೇರೆಯುವಂಥ ಒಂದು ವಿಚಾರಕ್ಕೆ ಬರ್ತಾನೆ. ಹೀಗೆ ಈ ಹಿತಶತ್ರುಗಳ ಕೈವಾಡದಿಂದ ತಾವು ದೂರ ಇರಬೇಕು. ನೋಡಿ, ತಂತ್ರ, ಮಂತ್ರ, ವಿಚಾರ, ಪೂಜಾ, ಪುನಸ್ಕಾರ, ಪ್ರಯೋಗ ಇದ್ದಿದ್ದೇವೆಲ್ಲ. ಆದರೆ ಅತಿಯಾದಂಥ ನಂಬಿಕೆತನ ನಿಮ್ಮ ಒಂದು ಸಮಸ್ಯೆ. ಅದು ನೀವು ಮನೇಲಿ ನಡೆಯೋದನ್ನೂ ಹೇಳಿರ್ತೀರ, ಜೀವನದಲ್ಲಿ ಆಗೋದು ಹೇಳಿರ್ತೀರ, ನಿಮ್ಮ ಗುಟ್ಟನ್ನು ಎಲ್ಲ ಹೇಳ್ಕೊಂಡು ಬಂದಿರ್ತೀರ. ಅಂಥವ್ರು ಕಾಲಕ್ರಮೇಣದಲ್ಲಿ ಕರೆಕ್ಟಾಗಿ ನಿಮ್ಮ ಗುಟ್ಟನ್ನು ರಟ್ಟ ಮಾಡಿ ಅವನು ಆ ಜಾಗದಲ್ಲಿ ಸರಿಯಾಗಿ ಹೋಗಿ ಕೂತ್ಕೊತಾರೆ. ಆವಾಗ ಗೊತ್ತಾಗುತ್ತೆ ನಿಮಗೆ ಎಂಥ ಮುಟ್ಟಾಳ ಕೆಲಸ ಮಾಡಿದೆ ಅಂಥೇಳಿ. ಹಾಗಾಗಿ ಸ್ವಲ್ಪ ಆದಷ್ಟು ಜೀವನದಲ್ಲಿ ಕೆಲವೊಂದನ್ನು ಯೋಚನೆ ಮಾಡಿ ಜೀವನ ಮಾಡಬೇಕು. ಎಷ್ಟರ ಮಟ್ಟಿಗೆ ಯಾರು ನಮ್ಮವರು ಅನ್ನೋದನ್ನ ತಿಳ್ಕೊಂಡಿರಬೇಕು. ಹಾಗೆ ಎಲ್ಲವನ್ನ ಎಲ್ಲ ರೀತಿಯಾಗಿ ಅತಿಯಾಗಿ ನಂಬೋದು ಕೂಡ ಬಹಳ ತಪ್ಪು ಅಂತ ಹೇಳ್ತೀವಿ. ಸ್ವಲ್ಪ ಜೀವನ ಮಾಡುವಂಥ ಬುದ್ಧಿ ಕೌಶಲ್ಯಗಳು ನಿಮಗೂ ಕೂಡ ಇರುತ್ತೆ. ನೀವು ಅದರಂತೆ ನಡ್ಕೊಂಡು ಹೋಗಿ ಮುಂದಕ್ಕೆ ಹೋಗಿ, ಖಂಡಿತ ಇಂಥ ಸಮಸ್ಯೆಗಳೇ ಬರೋದಿಲ್ಲ. ಹಾಗೆ ಏನೋ ಬಂತು ಅಂತ ಹೇಳ್ಬಿಟ್ಟು ತೋರಿಕೆ ಅಥವಾ ಬಿಗುಮಾನ, ದರ್ಪದಿಂದ ನಾನಿಷ್ಟೇನೋ ದುಡಿದ್ಬಿಟ್ಟಿದ್ದೀನಿ, ಇಷ್ಟು ಮಾಡಿದ್ದೀನಿ ಅನ್ನೋವಂಥ ದರ್ಪ ನೀವು ತೋರಿಸ್ಕೊಳೋದ್ರಿಂದನೇ ಅವ್ನಿಗೆ ಹೊಟ್ಟೆ ಕಿಚ್ಚು ಬರ್ಬೋದು. ಇದನ್ನು ಅರ್ಥ ಮಾಡಿ. ಒಬ್ಬ ಸ್ನೇಹಿತ ಇರ್ತಾನೆ, ಅಥವಾ ಬಳಗದವನು ಇರ್ತಾನೆ, ಅಥವಾ ಅಣ್ಣ ತಮ್ಮದಿರು ಇರ್ತಾನೆ, ನಾನು ಇಷ್ಟು ಮಾಡಿದ್ದೀನಿ, ಇಷ್ಟು ದುಡಿದಿದ್ದೀನಿ, ಇಷ್ಟು ಗಳಿಸಿದ್ದೀನಿ ಅಂಥೇಳಿ ನೀವು ತೋರಿಸಿ ಅವ್ನಿಗೆ ಹೊಟ್ಟೆ ಕಿಚ್ಚು ತರಿಸ್ಬಿಡ್ತಾರೆ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿ, ನೈತಿಕವಾದಂಥ ಇದೆಯಾ ಸರಿ ಇದ್ದರೆ ನಿಮ್ಮ ಹತ್ರ ಇಟ್ಕೊಳ್ಳಿ, ಇಲ್ವಾ ಸುಮ್ಮನೆ. ಅದು ಬಿಟ್ಟು ಇದ್ದಾಗ ಹೋಗ್ಬಿಟ್ಟು ಅವನ ಮುಂದೆ ಬೇಕಂತಲೇ ಪ್ರದರ್ಶನ ಮಾಡೋದ್ರಿಂದ ಪಾಪ ಅವನೇನು ಹೇಳಲಿಕ್ಕಾಗೋದಿಲ್ಲ. ಒಳಗಡೆ ಬರುತ್ತೆ ಕೋಪ, ಆವೇಶ, ಅಥವಾ ಏನೋ ಅಸೂಯೆ ನುಗ್ತಾ ಇರ್ತಾನೆ. ಸಮಯ ಕಾಯ್ತಾನೆ, ನಂತರ ನಿಮಗೆ ಸಮಯದಲ್ಲಿ ಅದನ್ನು ವಾಪಸ್ ಕೊಡ್ತಾನೆ. ಆಗ ನೀವು ಅವನ ಹತ್ರ ಹತ್ಕೊಂಡು ಹೋಗಿ ಹೇಳಿರ್ತಾರೆ. ಇಷ್ಟೇ ಪರಿಸ್ಥಿತಿ. ನಮ್ಮ ಒಂದು ಕೆಲವು ಪ್ರಮಾದಗಳು ನಮಗೆ ಮಾರಕವಾಗಿರ್ತವೆ. ಹಾಗಾಗಿ ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗತ್ತೆ. ಇದು ಸ್ಥಿತಿ ಹಿತಶತ್ರುಗಳ ಕಾಡಾಟಗಳಿಂದ ನೀವು ಸಮಸ್ಯೆ ಅನುಭವಿಸ್ತಾ ಇದ್ದರೆ, ಈಗ ನಾನು ಮೊದಲೇ ಹೇಳಿದ ದತ್ತರು ಗಿಡದ ತಂತ್ರ ಮಾಡಿ ಅವನು ಅಡ್ಡಡ್ಡ ಬಿಡ್ತಾನೆ, ನಿಮ್ಮ ತಂಟೆಗೆ ಬರೆದಿರೋಂಗೆ ಆಗುತ್ತೆ. ಯಾವುದೇ ರೀತಿಯಾಗೂ ಕೂಡ ಆ ವ್ಯಕ್ತಿ ಇನ್ನೊಮ್ಮೆ ಇಂಥ ಕೃತ್ಯಗಳಿಗೆ ಕೈ ಹಾಕೋದಿಲ್ಲ. ಆ ರೀತಿಯಲ್ಲಾದಂಥ ಅನುಭವಕ್ಕೆ ಅವನಲ್ಲಿ ಕಂಡೇ ಕಾಣುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತ ಮಾಡಿ, ಇದರಿಂದ ಒಂದು ಒಳ್ಳೆಯ ವಿಚಾರಗಳು ಗೋಚರ ಆಗಲಿ ಅನ್ನೋದು ನಮ್ಮ ಒಂದು ಆಶೆ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ. ಶುಭವಾಗಲಿ. ನಮಸ್ಕಾರ.